ನಮಸ್ಕಾರ ವೀಕ್ಷಕರೇ, MNS ಕಿಚನ್ ಸ್ಟುಡಿಯೋಗೆ ಸ್ವಾಗತ. ನಾವಿವತ್ತು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಪಾಲಕ್ ಚಿಕನ್ ಕರಿ. ಇದಕ್ಕೆ ನಾನು ತಗೊಂಡಿರ್ತಕ್ಕಂಥದ್ದು 1 kg ಇರ್ತಕ್ಕಂಥ ಬ್ರಾಯ್ಲರ್ ಚಿಕನ್. ಇದಕ್ಕೆ ಮೊದಲೇನು ಮಾಡಬೇಕಂದ್ರೆ ಚಿಕನ್ನ ನೀಟಾಗಿ ಮ್ಯಾರಿನೇಟ್ ಮಾಡಿಡಬೇಕು. ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿ, ನಂತರ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು 1 ಬಟ್ಲಷ್ಟು ಮೊಸರು ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಕ್ಕಿಡಬೇಕು. ಚಿಕನ್ ಕರಿ ಮಾಡ್ತಾಯಿದ್ದೀವಿ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೀಳಲಿಲ್ಲ ಅಂದರೆ ಹಂಗೆ ಇದು ಬಿದ್ರೇ ರುಚಿ. ಚಿಕನ್ನ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನೀವು ಜಾಸ್ತಿ ತೂಕ ಇರ್ತಕ್ಕಂಥ ಕೋಳಿ ತೊಗೊಬಿಡಿ. 1/4 kg ಒಳಗಡೆ ಇರ್ತಕ್ಕಂಥ ಕೋಳಿನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಬಂದು ಮಾಡಿದ್ರೆ ರುಚಿಯಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ 3 ಮಧ್ಯಮ ಗಾತ್ರದ ಈರುಳ್ಳಿ ಮತ್ತು 3 ಮಧ್ಯಮ ಗಾತ್ರದ ಟೊಮೊಟೊ ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಬಿಡಬೇಕು. ಚಿಕನ್ ಅಂದ್ರೇ ಹಂಗೆ ವೀಕ್ಷಕರೇ, ತಿಂದಾಗ ಸಾಕಪ್ಪ ಇನ್ನು ಚಿಕನ್ ಸವಾಸ, 1 ವಾರ ಸುಮ್ಮನಿದ್ದು ಬಿಡಬೇಕು ಅನಿಸುತ್ತೆ. ಅದೇ ಚಿಕನ್ ಖಾಲಿ ಆಗ್ತಿದ್ದಂಗೆ ಇನ್ನೊಂದೆರಡು ಪೀಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅನಿಸುತ್ತೆ. ಈಗ ಈರುಳ್ಳಿ ಟೊಮೊಟೊ ಹಚ್ಚಿಟ್ಟ ನಂತರ ಫ್ರೆಶ್ಶಾಗಿ ಸೋಸಿಟ್ಕೊಂಡಿರ್ತಕ್ಕಂಥ 1 ಅರ್ಧ ಕಟ್ಟು ಪಾಲಕ್ ಸೊಪ್ಪು, 1 ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಇದ್ದಷ್ಟು ಒಳ್ಳೆಯದೇ. ಖಾರ ಇರಬೇಕ್ರಿ ಚಿಕನ್ ಗೊಜ್ಜು ಅಂದಮೇಲೆ. ಇದನ್ನು ನೀಟಾಗಿ ಒಂದು ಜಾರೊಳಿಗೆ ಹಾಕ್ಬಿಟ್ಟು 4-5 ಐಸ್ ಕ್ಯೂಬ್ ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನಂತರ 1 ಇಂಚು ಚಕ್ಕೆ, 3 ಲವಂಗ, 1 ಸ್ಪೂನಷ್ಟು ಸೋಂಪು ಕಾಳು, 1-2 ಏಲಕ್ಕಿ ಸಾಕು. ಪಲಾವ್ ಎಲೆ, ಚಕ್ರ ಮೊಗ್ಗು ಅಂತೇನೇನು ಹಾಕಿ ಗಬ್ಬೆಬ್ರಿಸೋದು ಬೇಡ. ಈಗ ಎಲ್ಲ ಪ್ರಿಪ್ರೇಷನ್ ಆದಮೇಲೆ ಆ ಕಾಡಕ್ಕೆ ಇಳಿದೇ ಬಿಡೋಣ ಬನ್ನಿ. ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಎಣ್ಣೆ, 4-5 ಸ್ಪೂನ್ ಎಣ್ಣೆ ಹಾಕಿ ತಗೊಂಡಿರ್ತಕ್ಕಂಥ ಚಕ್ಕೆ, ಏಲಕ್ಕಿ, ಲವಂಗ, ಸೋಂಪು ಹಾಕಿ 1-2 ಸತಿ ಕೈ ಆಡಿಸ್ಬಿಟ್ರೆ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆಗ ಹಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಹುರ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ಹಚ್ಚಿರ್ತಕ್ಕಂಥ ಟೊಮೊಟೊ ಹಾಕಿ ಟೊಮೊಟೊ ನೀಟಾಗಿ ಫುಲ್ಲು ಸಾಫ್ಟ್ ಆಗೋ ತನಕ ಹುರ್ಕೋಬೇಕು. ನಂತರ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ ಹಾಕಿ ನೀಟಾಗಿ ಎಲ್ಲ ಒಂದು ಬಾರಿ ಮಿಕ್ಸ್ ಮಾಡಿ ಐ ಫ್ಲೇಮಲ್ಲಿಟ್ಟು 5 ನಿಮಿಷ ಚಿಕನ್ನ ಹುರ್ಕೋಬೇಕು. ಐ ಫ್ಲೇಮಲ್ಲಿಟ್ಟು ಚಿಕನ್ನ ಹುರಿತಾ ಇರ್ಬೇಕಾದ್ರೆ ಚಿಕನ್ ನಿಧಾನವಾಗಿ ನೀರು ಬಿಡೋಕ್ಕೆ ಶುರು ಆಗುತ್ತೆ. ಈಗ ನೀವೇನು ಮಾಡಬೇಕು ಅಂತಂದರೆ ಫ್ಲೇಮ್ನ ಫುಲ್ಲು ಲೋ ಮಾಡಿಬಿಟ್ಟು 20 ನಿಮಿಷ ಕರೆಕ್ಟಾಗಿ ಮೊಬೈಲಲ್ಲಿ ಅಲಾರಾಮ್ ಇಟ್ಕೊಂಡ್ಬಿಟ್ಟು ಚಿಕನ್ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕಡಿಮೆ ಉರಿಲಿ ಚಿಕನ್ನ ಬೇಯಿಸ್ಬೇಕು. ಯಾವುದೇ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ. ಒಂದು ವೇಳೆ ನೀವು ಚಿಕನ್ ತಂದು ಸ್ವಲ್ಪ ಹೊತ್ತಾದ್ಮೇಲೆ ಮಾಡೋಕ್ಕೆ ಶುರು ಮಾಡಿದರೆ ಚಿಕನ್ನು ನೀರು ಬಿಟ್ಕೊಳ್ಳೋದು ಕಮ್ಮಿ. ಅಂಥ ಟೈಮಲ್ಲಿ ಮಧ್ಯದಲ್ಲಿ ಒಂದೊಂದ್ಸತಿ ತೆಗೆದು ನೋಡ್ತೀರಿ. ನಾನು ಹೇಳಿದ್ದೀನಿ ಅಂತ ಅಲಾರಾಮ್ ಇಟ್ಬಿಟ್ಟು ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಚಿಕನ್ನು ಮೋಯೆ ಆಗಿಬಿಡುತ್ತೆ. ಈಗ 20 ನಿಮಿಷ ಆಗಿದೆ ನೋಡಿ. ನಾನು ಹೇಳಿದ್ದೆ ಚಿಕನ್ ನೀರು ಬಿಡುತ್ತೆ ಅಂತ, ನೀರು ಬಿಟ್ಟಿದೆ, ಚಿಕನ್ನು ಕೂಡ ಬೆಂದಿರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ ಬಿಟ್ಟಿರೋ ನೀರನ್ನ ಒಂದು 80% ಅಷ್ಟು ಸೀಸಬೇಕು. ಅದಕ್ಕೆ ನೀವೇನು ಮಾಡಬೇಕು, ಫ್ಲೇಮ್ನ ಹೈಯಲ್ಲಿಟ್ಟು ಚಿಕನ್ನ ಹಂಗೆ ಬೇಯಿಸ್ಬೇಕು. ಒಂದು 80% ಅಷ್ಟು ನೀರು ಸೀದ ಮೇಲೆ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆ ಆ್ಯಡ್ ಮಾಡಬೇಕು. ಮಸಾಲೆ ಆ್ಯಡ್ ಮಾಡಿ ರಪ ಅಂತ ತಿರುಗಿಸ್ಬಿಡ್ಬೇಡಿ. ಚಿಕನ್ ಬೆಂದಿರುತ್ತೆ, ಎಲ್ಲ ಕದ್ರೋಗ್ಬಿಡುತ್ತೆ. ನಿಧಾನಕ್ಕೆ ತಿರುಗಿಸಿ, ಆಯಿತಾ? ಚಿಕನ್ಗೆ ನೀವು ಮಸಾಲೆ ಹಾಕ್ತಿದ್ದಂಗೆ ಪಾಲಕ್ ಚಿಕನ್ ಮಾಡೋಕ್ಕೋಗಿ ನಾನು ತಪ್ಪು ಮಾಡಿದ್ನೇನೋ ಅನಿಸುತ್ತೆ. ಅಷ್ಟು ಖಡಕ್ಕಾಗಿ ರಾ ಸ್ಮೆಲ್ ಬರ್ತಾ ಇರುತ್ತೆ ರುಬ್ಬಿರ್ತಕ್ಕಂಥ ಸೊಪ್ಪಿಂದು. ಏನೂ ಹೆದರ್ಕೋಬೇಡಿ. ಒಂದು ಕಡಿಮೆ ಉರಿಯಲ್ಲಿ 5-10 ನಿಮಿಷ ಮಸಾಲೆನ ಬೇಯಕ್ಕೆ ಬಿಡಿ. ಆಟೋಮೆಟಿಕ್ಕಾಗಿ ಸ್ಮೆಲ್ ಕಮ್ಮಿ ಆಗಿಬಿಡುತ್ತೆ. ನೋಡಿ, ಈಗ ಎಣ್ಣೆ ಬಿಟ್ಕೊಂಡಿದೆ, ಮಸಾಲೆ ಕೂಡ ಬೆಂದಿದೆ. ಈಗ ಇದಕ್ಕೆ
1 ಸ್ಪೂನ್ನಷ್ಟು ಜೀರಿಗೆ ಪುಡಿ, 1.5 ಸ್ಪೂನ್ನಷ್ಟು ಪೆಪ್ಪರ್ ಪುಡಿ, 1 ಚೂರು ಕಸೂರಿ ಮೇಥಿ ಹಾಕಿ ಒಂದು ಬಾರಿ ಕೈಯಾಡಿ ತಿರುಗಿಸ್ಬಿಟ್ರೆ ನಂತರ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ರೆ ಪಾಲಕ್ ಚಿಕನ್ ಕರಿ ರೆಡಿ. ಈ ರೆಸಿಪಿನ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಒಂದು ಬಾರಿ ಮನೇಲಿ ಮಾಡಿ ಇಷ್ಟ ಆದ ನಂತರ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಬಗ್ಗೆ ಬೇರೆಯವ್ರಿಗೂ ತಿಳಿಸ್ಕೊಡಿ. ಧನ್ಯವಾದಗಳು.